ಯುರೋಪಲ್ಲಿ ಮೋಸ್ಟ್ ಫೇಮಸ್ ಸಿಟಿಗಳಲ್ಲಿ ಬಾರ್ಸಿಲೋನಾ ಕೂಡ ಒಂದು, ಹಾಗೆ ನಿಮಗೆ ಪ್ಯಾರಿಸ್ ಕೂಡ ಇದೆ, ಅದು ತುಂಬ ಫೇಮಸ್ಸು. ಹಾಗೆ ನಿಮಗೆ ಈ ಸಿಟಿಗಳಲ್ಲಿ ಏನು ಪ್ರಾಬ್ಲಮ್ ಅಂದರೆ ಟೂರಿಸ್ಟ್ನವರಿಗೆ ಇಲ್ಲಿ ಪಿಕ್ ಪಾಕೆಟಿಂಗ್ ತುಂಬ ಹೆಚ್ಚು. ಎಲ್ಲರಿಗೂ ನಮಸ್ಕಾರ. ನಾನೀಗ ಬಾರ್ಸಿಲೋನಾ ಸಿಟಿಯಿಂದ ಸ್ವಲ್ಪ 5 ಕಿಲೋಮೀಟರ್ ಹೊರಗಡೆ ಇದ್ದೀನಿ. ಅಂದರೆ ನನ್ನ ಹಾಸ್ಟೆಲ್ಲು ಇಲ್ಲೇ ಇದೆ. ಅಂದರೆ ಮೈನ್ ಸಿಟಿ ಸೆಂಟ್ರಲ್ಲಿಲ್ಲ, ಸಿಟಿ ಸೆಂಟರಿಂದ ಒಂದು 5 ಕಿಲೋಮೀಟರ್ ಔಟ್ಸೈಡ್ ಇದೆ. ಹಾಗೆ ಈಗ ನಾನು ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಚರ್ಚ್ ಇದೆ, ಅದಿನ್ನೂ ಫಿನಿಷ್ ಆಗಿಲ್ಲ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇದೆ. ಅದನ್ನು ನಿಮಗೆ ತೋರಿಸ್ತೀನಿ. ಹಾಗೆ ನಿಮಗೆ ಬಾರ್ಸಿಲೋನಾ ಸಿಟಿ ಸೆಂಟರ್ನ ಮೈನ್ ಸ್ಕ್ವೇರ್ ಕೂಡ ತೋರಿಸ್ತೀನಿ. ನೀವು ಈಗ ನೋಡ್ಬೋದು, ಅಂದರೆ ಸಿಟಿಯಿಂದ ಔಟ್ಸೈಡು ಇದೇ ಥರ ಇರುತ್ತೆ. ಅಂದರೆ ಸಿಟಿಯಿಂದ ಒಂದು 5 ಕಿಲೋಮೀಟ್ರ್ ಔಟ್ಸೈಡ್ ಹೊರಗಡೆ ಹೋದರೆ ಈ ಥರ ಇರುತ್ತೆ. ಹಾಗೆ ನಾನೀಗ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಾನು ಸಗರ್ದ ಫ್ಯಾಮಿಲಿಯಾಗೆ ಮೆಟ್ರೋ ತೊಗೊಳ್ಬೇಕು. ಹಾಗೆ ಮೆಟ್ರೋ ಜರ್ನಿ ಬಂದುಬಿಟ್ಟು ತುಂಬ ಜಾಸ್ತಿ ಏನಿಲ್ಲ, ಒಂದು 20 ಮಿನಿಟ್ಸ್. ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ ಇದೆ ಸಗರ್ದ ಫ್ಯಾಮಿಲಿ. ಅಂದರೆ ನಾನು 2 ಮೆಟ್ರೋನ ಚೇಂಜ್ ಮಾಡಬೇಕು. ಇಲ್ಲಿಂದ ಸೆಂಟರ್ಗೊಂದು ತೊಗೊಳ್ಬೇಕು, ಸೆಂಟರಿಂದ ಇನ್ನೊಂದು ಮೆಟ್ರೋ ತೊಗೋಬೇಕು. ಹಾಗೆ ನಿಮಗೆ ಈ ಮೆಟ್ರೋ ಪಾಸ್ ಬಗ್ಗೆ ಕೂಡ ಹೇಳ್ತೀನಿ. ಈ ಮೆಟ್ರೋ ಪಾಸ್ ಬಂದುಬಿಟ್ಟು 21 ಯೂರೋಸು. 21 ಯೂರೋಸ್ಗೆ 3 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಹಾಗೆ 3 ಡೇಸಲ್ಲಿ ನಿಮಗೆ ಯಾವ ಬಸ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಮೆಟ್ರೋ ಹಾಗೆ ಟ್ರ್ಯಾಮ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಜರ್ನಿ ಮಾಡ್ಬೋದು ಇದರಲ್ಲಿ. ಹಾಗೆ ಇನ್ನೊಂದು ವಿಚಾರ ಅಂದರೆ ಈ ಪಾಸನ್ನು ನೀವು ಬಂದುಬಿಟ್ಟು ಇಲ್ಲೇ ಬಂದು ತೊಗೊಳ್ಬೇಕಂತಿಲ್ಲ, ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಆನ್ಲೈನಲ್ಲಿ ಬುಕ್ ಮಾಡಿದರೆ ಸ್ವಲ್ಪ ಆಫರ್ ಸಿಗುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಜಸ್ಟ್ ಆ ಕೋಡನ್ನು, ಇಲ್ಲಿ ಸ್ಟೇಷನ್ನಲ್ಲಿ ಒಂದು ಮೆಷಿನ್ ಇರುತ್ತೆ, ಆ ಕೋಡನ್ನು ಇನ್ಸರ್ಟ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಟಿಕೆಟು, ಅಂದರೆ ಪಾಸ್ ಬಂದುಬಿಡುತ್ತೆ. Poquito de la música, poquito el arte para acompañarme. Les disculpo a los señores de la lectura, a los señores de teléfono. Ese sí va. Buen fin de semana. Así fue. Ya, parque pre. Pròxima estació. Badal. Pròxima estació. I no es podran rescanviar artículos de tarifa 2024. Les noves tarifes s'aplicaran a partir del 15 de gener i es mantenen les bonificacions. Més informació a tmb.cat. Los títulos comprados hasta el 14 de enero son válidos. ಹಾಗೆ ನಿಮಗೆ ಮೊದಲು ಹೇಳ್ದಾಗೆ ಒಂದು ಚರ್ಚನ್ನು ತೋರಿಸ್ತೀನಿ ಅಂತ ಹೇಳಿದೆ, ಅದೇ ಈ ಚರ್ಚು. ಈ ಚರ್ಚಿನ ಹೆಸರು ಬಂದುಬಿಟ್ಟು ಸಗರ್ದ ಫ್ಯಾಮಿಲಿ ಅಂತ. ಇದರ ಕನ್ಸ್ಟ್ರಕ್ಷನ್ ಬಂದುಬಿಟ್ಟು 1882 ಸ್ಟಾರ್ಟ್ ಆಗಿದೆ. ಹಾಗೆ ಆಲ್ಮೋಸ್ಟ್ 142 ಇಯರ್ಸ್ ಆಯಿತು, ಆದರೂ ಇದರ ಕನ್ಸ್ಟ್ರಕ್ಷನ್ ಬಂದುಬಿಟ್ಟು ಕಂಪ್ಲೀಟ್ ಆಗಿಲ್ಲ. ಹಾಗೆ ಇಡೀ ಪ್ರಪಂಚದಲ್ಲಿ ಇದೊಂದೇ ಚರ್ಚು ಇನ್ನೂ ಕನ್ಸ್ಟ್ರಕ್ಷನ್ ಫಿನಿಷ್ ಆಗಿಲ್ಲ ಇಷ್ಟವರೆಗೂ, ಅಂದರೆ ಆಲ್ಮೋಸ್ಟ್ 140 ಇಯರ್ಸಿಂದ. ಹಾಗೆ ಇದು ಯಾವಾಗ ಫಿನಿಷ್ ಆಗುತ್ತೆ ಅಂತ ಗೊತ್ತಿಲ್ಲ, ಅಪ್ರಾಕ್ಸಿಮೇಟ್ 2026ಗೆ ಫಿನಿಷ್ ಆಗುತ್ತೆ ಅಂತ ಪೇಪರಲ್ಲೆಲ್ಲ ಆರ್ಟಿಕಲ್ ನಾನು ನೋಡಿದೆ. ಹಾಗೆ 2026ಅಲ್ಲೂ ಇದು ಕಂಪ್ಲೀಟ್ ಆಗುತ್ತಾ ಅನ್ನೋದು ಡೌಟು. ಹಾಗೆ 140 ವರ್ಷದಿಂದ ಇನ್ನೂ ಯಾಕೆ ಫಿನಿಷ್ ಆಗಿಲ್ಲ ಅಂದರೆ 2 ರೀಸನ್ ಇದೆ. ಒಂದು ರೀಸನ್ ಬಂದುಬಿಟ್ಟು ಸ್ಪ್ಯಾನಿಷ್ ಸಿವಿಲ್ ವಾರು, ಹಾಗೆ ಇನ್ನೊಂದು ಇದನ್ನು ಬಿಲ್ಟ್ ಮಾಡ್ತಾ ಇದ್ದ ಆರ್ಕಿಟೆಕ್ಟ್ 1932ರಲ್ಲಿ ಸತ್ತೋಗ್ತಾರೆ, ಅದರಿಂದ. ಹಾಗೆ ಇದು ಇನ್ನೂ ಫಿನಿಷ್ ಆಗಿಲ್ಲ ಅಂದರೂ ಟೂರಿಸ್ಟ್ನವರಿಗೆ ಏನು ಕಮ್ಮಿ ಇಲ್ಲ. ಹಾಗೆ ಇಲ್ಲಿ ತುಂಬ ಜನ ಟೂರಿಸ್ಟ್ ಅವ್ರು ಬರ್ತಾರೆ. ಹಾಗೆ ಇದರದ್ದು ಟಿಕೆಟ್ ಬಂದುಬಿಟ್ಟು ಅರೌಂಡು 26 ಯೂರೋ ನೀವು ಒಳಗೆ ಹೋಗ್ಬೇಕಂದ್ರೆ. ಹಾಗೆ ನಾನೀಗ ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಸಿಟಿ ಸೆಂಟರ್ ಅಂತ. ಸಿಟಿ ಸೆಂಟರ್ ಕೂಡ ತೋರಿಸ್ತೀನಿ. ಹಾಗೆ ಆಮೇಲೆ ಬೀಚ್ ಕೂಡ ಹೋಗೋಣ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನನ್ನ ರೈಟಿಗೆ ಒಂದು ಬಟ್ಟೆ ಹಾಕ್ಕೊಂಡಿದ್ದಾರೆ. ಬಟ್ಟೆ ಮೇಲೆ ಸ್ವಲ್ಪ ಸರಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಸರಗಳು ಅಂತಲ್ಲ, ಯಾವುದ್ಯಾವುದು ಐಟಮ್ಸ್ನ ಟೂರಿಸ್ಟ್ನವರಿಗೆ ಸೇಲ್ ಮಾಡ್ಬೋದು ಆ ಥರ ಐಟಮ್ಸ್ಗಳನ್ನೆಲ್ಲ ಇವರು ಇಟ್ಕೊಂಡಿದ್ದಾರೆ. ಹಾಗೆ ಇವ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ವಿವರ ಹೇಳಬೇಕು. ಇವ್ರದ್ದು ಯಾವ ಥರ ಬಿಸ್ನೆಸ್ ಅಂದರೆ
ಬಂದುಬಿಟ್ಟು ಈ ಥರ ಇಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಅನಿಸುತ್ತೆ, ನನ್ನ ಪ್ರಕಾರ ಇಲ್ಲಿಗಲ್ ಅನಿಸುತ್ತೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಅಂದರೆ ಆ ಬಟ್ಟೆ ಇದೆಯಲ್ಲ, ಬಟ್ಟೆಯ 4 ತುದಿಗಳಿಗೆ ಒಂದು ಹಗ್ಗವನ್ನು ಕಟ್ಕೊಳ್ತಾರೆ. ಯಾರಾದರೂ ಸಡನ್ನಾಗಿ ಪೊಲೀಸ್ ಗಿಲೀಸ್ ಯಾರಾದರೂ ಬಂದುಬಿಟ್ರೆ ಅದನ್ನು ಹಗ್ಗನ ಎಲ್ಲ ಎತ್ತಾಕೊಂಬಿಟ್ಟು ಅಂದರೆ ಮಡ್ಚಿಬಿಡ್ತಾರೆ. ಸಡನ್ನಾಗಿ ಮಡ್ಚಿಬಿಟ್ಟು 4 ಕಡೆಯಿಂದ ಹೆಗ್ಲ ಮೇಲೆ ಹಾಕ್ಕೊಂಡು ಹೋಯ್ತಾ ಇರ್ತಾರೆ. ಇದರಲ್ಲಿ ಆಲ್ಮೋಸ್ಟ್ ಇನ್ನೂ ನಿಮಗೆ ಇನ್ನೊಂದು ವಿಚಾರ ಮೆನ್ಷನ್ ಮಾಡಬೇಕು. ಇದರಲ್ಲಿ ಆಲ್ಮೋಸ್ಟ್ ಈ ಸೆಲ್ ಮಾಡ್ತಾ ಇರ್ತಾರಲ್ಲ ಅವ್ರು ಬಂದುಬಿಟ್ಟು ನನ್ನ ಪ್ರಕಾರ ಬಂದುಬಿಟ್ಟು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದು ಬಂದುಬಿಟ್ಟು ಸೌತ್ ಆಫ್ರಿಕನ್ ಅಂದರೆ ಆಫ್ರಿಕನ್ ಕಂಟ್ರೀಸಿಂದನೇ ಬಂದಿರ್ತಾರೆ. ಹಾಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಇಲ್ಲೊಂದು ಏರಿಯಾ ಇದೆ, ಏರಿಯಾ ಬಂದುಬಿಟ್ಟು ತುಂಬ ಡೇಂಜರಸ್. ಹಾಗೆ ನಿಮಗೆ ಅದನ್ನು ನಾನು ನಿಮಗೆ ಕೊಡ್ತೀನಿ. ಇಲ್ಲಿ ಹೆಸರು ಬಂದುಬಿಟ್ಟು ಅದರ ಹೆಸರು ಬಂದುಬಿಟ್ಟು ಎಲ್ ರವಾಲ್ ಅಂತ ನಿಮಗೆ ಬರೆದಿರ್ತೀನಿ ಈ ವಿಡಿಯೋದಲ್ಲಿ. ಯಾಕಂದರೆ ನೀವು ಬೇಕಾದರೆ ಹೋಗಿ ನೋಡ್ಬೋದು ಇಂಟರ್ನೆಟ್ಟಲ್ಲಿ. ಎಲ್ ರವಾಲ್ ಬಂದುಬಿಟ್ಟು ಎಷ್ಟು ಡೇಂಜರಸ್ ಆದ ಸ್ಟ್ರೀಟ್ ಅಂತ. ಅದೊಂದು ಸ್ಟ್ರೀಟ್, ಅದು ಸಿಟಿ ಅದು. ಹಾಗೆ ಅಲ್ಲಿ ನೀವು ತುಂಬ ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ನೋಡೋಕ್ಕೆ ಸಿಗ್ತಾರೆ ಅಲ್ಲೂ ಹಾಗೆ. Yo si soy de aquí y no tengo para salir. ಸೊ ಹಾಗೆ ನಮ್ಮ ಮುಂದಿನ ಪಯಣ ಬಂದುಬಿಟ್ಟು ಬೀಚ್ ಕಡೆಗೆ. ಬೀಚ್ಗೆ ಹೋಗ್ತಾ ಇದ್ದೀನಿ ಈಗ. ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ. ಅಂದರೆ ಬೀಚ್ ಸೈಡಿಗೆ ಹೋಗ್ಬೇಕಂದ್ರೆ, ಬೀಚ್ ಹೋಗ್ಬೇಕಂದ್ರೆ ನಿಮಗೆ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಬೀಚಸ್ ಅಂತ. ನೀವೀಗ ನೋಡ್ತಾ ಇರೋದು ಬಾರ್ಸಿಲೋನಾದ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಬೀಚಸ್ಸಲ್ಲಿ ಒಂದು. ಇದರ ಹೆಸರು ಬಂದುಬಿಟ್ಟು ಮಾರ್ಬೆಲಾ ಅಂತ. ನನಗೆ ಸ್ಪ್ಯಾನಿಷಲ್ಲಿ ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಾನು ಜಸ್ಟ್ ಇಂಗ್ಲೀಷಲ್ಲಿ ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮಾರ್ಬೆಲ್ಲಾ ಅಂತ ಇದರ ಹೆಸರು ಬಂದುಬಿಟ್ಟು. ಹಾಗೆ ಇಲ್ಲಿ ನೀವು ನೋಡ್ಬೋದು 1-2 ಜನ ಸರ್ಫಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕೆ ವಿಂಡ್ ಸರ್ಫಿಂಗ್ ಅಂತ ಹೇಳ್ತಾರೆ. ಹಾಗೆ ಈ ಬೀಚ್ ಇದೆಯಲ್ಲ ಯಾಕೆ ಫೇಮಸ್ ಅಂದರೆ ಇದು ಬಂದುಬಿಟ್ಟು ಬಾರ್ಸಿಲೋನಾದಲ್ಲಿ ಒನ್ ಆಫ್ ದ ನ್ಯೂಡ್ ಬೀಚ್ ಕೂಡ. ನ್ಯೂಡ್ ಬೀಚ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಅಂದರೆ ಬಟ್ಟೆ ಏನೂ ಹಾಕೊಳ್ಳಲ್ಲ ಈ ಬೀಚ್ಗಳಲ್ಲಿ. ಅಂದರೆ ಇದು ಎಂಟೈರ್ ಬೀಚ್ ಬಂದುಬಿಟ್ಟು ನ್ಯೂಡ್ ಬೀಚ್ ಅಂತ ಇಲ್ಲ. ಇದರಲ್ಲಿ ಒಂದು ಸೈಡ್ ಪೋರ್ಷನ್ ಇದೆ, ಆ ಪೋರ್ಷನಲ್ಲಿ ಮಾತ್ರ ನ್ಯೂಡ್ ಅಲೋ ಇದೆ. ಹಾಗೆ ನನ್ನ ಪ್ರಕಾರ ಬಂದುಬಿಟ್ಟು ಈ ಬೀಚು ಅಷ್ಟು ಚೆನ್ನಾಗಿಲ್ಲ ನನ್ನ ಪ್ರಕಾರ, ಅಂದರೆ ನನ್ನ ಒಪಿನಿಯನ್ ಅದು. ಯಾಕಂದರೆ ನಾನು ಇದಕ್ಕಿಂತ ಚೆನ್ನಾಗಿರೋ ಬೀಚಸ್ಗಳನ್ನು ನೋಡಿದ್ದೀನಿ. ಇದು ನಾರ್ಮಲ್ಲು ನಮ್ಮ ಇಂಡಿಯನ್ ಬೀಚಸ್ ಥರನೇ ಇದೆ. ಯಾಕಂದರೆ ಇಲ್ಲಿ ವಾಟರ್ ಬಂದುಬಿಟ್ಟು ಅಷ್ಟು ಕ್ಲಿಯರಾಗಿಲ್ಲ. ನಾನು ಯುರೋಪಲ್ಲಿ ಬೇರೆ ದೇಶಗಳಲ್ಲಿ ಕೂಡ ನೋಡಿದ್ದೀನಿ, ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ನೀವು ಜಸ್ಟ್ ನೋಡಿದರೆ ಸಾಕು, ಅಂದರೆ ನಿಮಗೆ ಅಡಿ ಕಲ್ಲು ಗಿಲ್ಲು ಏನಾರಿದ್ರೆ ಅದು ಕ್ಲಿಯರಾಗಿ ಕಾಣುತ್ತೆ. ಅದಕ್ಕೆ ಕ್ರಿಸ್ಟಲ್ ಕ್ಲಿಯರ್ ಬೀಚ್ ಅಂತಲೂ ಹೇಳ್ತಾರೆ. ಹಾಗೆ ನಿಮಗೆ ಮುಂಬರುವ ವೀಡಿಯೋಗಳಲ್ಲಿ ನಾನು ಅದನ್ನು ಕೂಡ ತೋರಿಸ್ತೀನಿ.